ಅನಗ, ಒಂದ್ ಹೆಣ್ಣು ಬಯಸೋದು ಗಂಡನ್ ನಿಜವಾದ ಪ್ರೀತಿ ಮಾತ್ರ. ಅದಿವಾಗ ನಿನಗ್ ಸಿಕ್ಕಿದೆ, ಖುಷಿಯಾಗಿರು. ಏಯ್, ಮೊದ್ಲೇ ನನ್ನ ಕೋಪ ನೆತ್ತಿಗೇರಿದೆ. ನೀನ್ ಬೇರೆ ಮಾತಾಡಿ ಅದನ್ನ ಜಾಸ್ತಿ ಮಾಡ್ಬೇಡ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ. ಅಮ್ಮ, ಕಾರ್ತಿಕ್ ನನ್ನನ್ನ ತಮಾಷೆಗೆ ಗೋಳಾಡ್ಸ್ತಿದ್ರು ಅಷ್ಟೇ. ಇವ್ರಿಗೆ ನನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ. ನೀನೇ ನೋಡು, ತಲೆಗೆ ಏಟ್ ಬಿದ್ದಿದ್ರು ನನ್ನೇ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇವ್ರಿಲ್ಲ ಅಂದ್ರೆ ನಾನು ಬದುಕಿರಲ್ಲ ಅಮ್ಮ. ಅನಗ, ಇವಾಗ್ಲಾದ್ರೂ ನಿನ್ಗೆ ನಿನ್ ಗಂಡನ್ ಗುಣ ಏನು ಅಂತ ಅರ್ಥ ಆಯ್ತಲ್ಲ. ಯೋಚನೆ ಮಾಡ್ಬೇಡ, ಆದಷ್ಟು ಬೇಗ ಹುಷಾರಾಗ್ತಾರೆ. ಅಯ್ಯೋ, ಈ ಕಣ್ಣಿಂದ ನಾನು ಇನ್ನು ಏನೇನ್ ನೋಡ್ಬೇಕು ಏನೋ. ಮೇಡಮ್, ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿರೋ ಕೇಸು. ಹಾಗಂದ್ರೆ ಇವರ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿರೋ ಕಾರಣ ಹಳೆ ವಿಷಯಗಳು ಯಾವುದು ಕೂಡ ನೆನಪಲ್ಲಿರೋದಿಲ್ಲ. ಅಯ್ಯೋ, ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಕೇಳಿ. ಇವರು ಯಾವಾಗ ಬೇಕಾದ್ರೂ ರಿಕವರಿ ಆಗಬಹುದು. ಯಾಕಂದ್ರೆ ಇವ್ರ ತಲೆಗೆ ಏಟ್ ಬಿದ್ದಿರೋ ಜಾಗದಲ್ಲಿರೋ ನರ ಪೂರ್ತಿಯಾಗಿ ಕಟ್ ಆಗ್ಲಿಲ್ಲ. ಇವರು ಮತ್ತೆ ರಿಕವರಿ ಆದ ತಕ್ಷಣ ಇವರಿಗೆ ಪೆಟ್ಟು ಬೀಳೋಕೆ ಮೊದಲು ಕೊನೆಯದಾಗಿ ಏನ್ ನೋಡಿದ್ರೋ ಅದೇ ಮೊದಲಿಗೆ ನೆನಪಿಗೆ ಬರುತ್ತೆ. ಮತ್ತೆ ಅದರ ಬಗ್ಗೆನೇ ಮಾತನಾಡ್ತಿರ್ತಾರೆ. ಅಯ್ಯೋರಿ, ಹಾಗಾದ್ರೆ ನೀವು ಇವನು ಹೊಡೆಯೋಕ್ಕೂ ಮುಂಚೆ ನೀವು ಮಾತಾಡ್ಕೊಂಡ್ವಲ್ಲ ರಾಧಿಕನ್ ವಿಷಯ, ಅದೇ ಇವನ್ಗೆ ಮೊದಲು ನೆನಪಾಗ್ಬಿಡ್ತಾ? ಅಯ್ಯೋ ಕಮಲು, ಸುಮ್ಮನೆ ಇರೇ ನೀನು. ಸರ್, ನಾನು ನೋಡ್ತೀನಿ ಸರ್. ಬರ್ತೀನಿ ಮೇಡಮ್. ಹಾ, ಅನಗ, ನೀನ್ ಇವನ್ನ ಕರ್ಕೊಂಡು ಮೇಲ್ಗಡೆ ಹೋಗು. ಸರಿ ಅಮ್ಮ. ರೀ, ಬನ್ರಿ. ಅನಗ, ಐ ಲವ್ ಯು. ನಿನ್ ಕುತ್ತಿಗೆ ತಾಳಿ ಕಟ್ಟೋವರೆಗೂ ನಾನಿನ್ನ ಬಿಡಲ್ಲ. ಅಯ್ಯೋ, ಏನ್ರಿ ಓದಿರ್ತಾ ಇದ್ದೀರಾ? ನೀವು ಆಲ್ರೆಡಿ ನನ್ ಕುತ್ತಿಗೆ ತಾಳಿ ಕಟ್ಟಿದ್ದೀರಾ ನೋಡಿ. ಇದ್ಯಾರ ಕಟ್ಟಿದ್ದು? ನೀವೇ ಕಟ್ಟಿದ್ದು. ನೋ, ನಾನಿನ್ನ ಬರೀ ಲವ್ ಮಾಡ್ತಿರೋದು. ನಾನು ನಿನ್ ಕುತ್ತಿಗೆ ತಾಳಿ ಕಟ್ಟಿಲ್ಲ. ಆದ್ರೆ ಆದಷ್ಟು ಬೇಗ ತಾಳಿ ಕಟ್ತೀನಿ. ನಿಮ್ಮೇಲೆ ಆಣೆ. ಅಯ್ಯೋ, ಸರಿ ಬನ್ನಿ.